ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಸೊ ಫ್ರೆಂಡ್ಸ್, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮಗೆ ನಮ್ಮಮ್ಮ ಸಾಂಬಾರು ಪುಡಿ ಹೇಗೆ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಾನು ನಮ್ಮ ಮನೆಗೋಸ್ಕರ ನಾನು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಬ್ಯಾಡಗೆ ಮೆಣಸಿನ್ಕಾಯಿನೇ ಸಪ್ರೇಟು ಪುಡಿ ಮಾಡಿಸ್ಕೊಳ್ತೀನಿ, ಧನಿಯಾ ಪುಡಿನೇ ಸಪ್ರೇಟ್ ಪುಡಿ ಮಾಡಿಸ್ಕೊಳ್ತೀನಿ. ಸೊ ಖಾರದ ಮೆಣಸಿನ್ಕಾಯಿ ಮತ್ತಿಗೆ ನಾನು ಖಾರಕ್ಕೆ ಸ್ಪೈಸಿಗೆ ಏನೇನು ಮೆಣಸಿನ್ಕಾಯಿ ಹಾಕ್ತೀನಿ ಅದನ್ನೇ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತೀನಿ. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನು ಆಲ್ರೆಡಿ 3 to 4 ಡೇಸ್ವರೆಗೂ ಚೆನ್ನಾಗಿ ಧನಿಯಾ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಸೊ ನಾನಿಲ್ಲಿ 3-4 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಚೆನ್ನಾಗಿ ಒಂದು 3 to 4 ಡೇಸ್ವರೆಗೂ ಚೆನ್ನಾಗಿ ಅದು ಗರ್ಗರಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ಅದಾದಮೇಲೆ ನಾನು ಅಮ್ಮನ ಮನೇಲಿ ಇದ್ದಾಗಲೇ ನಾನು ಇದೆಲ್ಲ ಒಣಗಿಸ್ಕೊಂಡು ಪುಡಿ ಮಾಡಿಸ್ಕೊಂಡಿದ್ದೆ. ಸೊ ಅಮ್ಮ ಆಲ್ರೆಡಿ ಸ್ಟವ್ ಹಚ್ಬಿಟ್ಟು ಪುಡಿಗೆ ಅದೊಂದು ಸ್ವಲ್ಪ ಎಲ್ಲ ಹುರ್ಕೊಳ್ತಾ ಇದ್ದಾರೆ. ಅದೊಂದು ಸ್ವಲ್ಪ ಬಿಸಿ ಇದ್ದಾಗಲೇ ಎಲ್ಲ ಗರ್ಗರಿಯಾಗಿ ಹುರ್ಕೋಬೇಕು. ಸೊ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಫಸ್ಟು ಸೇಲಮ್ ಹುರ್ಕೊಂಡ್ರು, ಅದನ್ನು ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡು ನೆಕ್ಸ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಂಡಾದ್ಮೇಲೆ ಗುಂಟೂರನ್ನು ಹುರ್ಕೊಳ್ತಾ ಇದ್ದಾರೆ. ಸೊ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೇ ಸಪ್ರೇಟ್ ಪುಡಿ ಮಾಡಿಸಿ ಎತ್ತಿಟ್ಕೊಳ್ತೀನಿ. ಅದರಲ್ಲಿ ಸ್ಪೈಸಿ ಆಗಿರ್ಬೋದು, ಖಾರ ಸ್ಪೈಸೀಸ್ ಅಷ್ಟೊಂದಾಗಿ ಕೊಡೋದಿಲ್ಲ, ಬರೀ ಕಲರ್ ಮಾತ್ರ ಸಿಗುತ್ತೆ. ಸೊ ಹಾಗಾಗಿ ಅದನ್ನೇ ಸಪ್ರೇಟ್ ಹುರ್ಕೊಂಡು ಮಾಡಿಸ್ಕೊಳ್ತೀನಿ. ನೋಡಿ, ಇಲ್ಲಿ ಗುಂಟೂರು ಮತ್ತಿಗೆ ಸೇಲಮ್ನು ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಟೇಸ್ಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಸೂಪರಾಗಿರುತ್ತೆ ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದೆರಡು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆ ಸ್ಪೈಸಿ ಸಿಗುತ್ತೆ. ಸೊ ಅದನ್ನೆಲ್ಲ ಪುಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಬ್ಯಾಡಗೆ ಮೆಣಸಿನ್ಕಾಯಿ ಹಿಂದೆ ತೋರಿಸಿದ್ದು ಬಂದು ಸೇಲಮ್ಮ ಮತ್ತು ಗುಂಟೂರದ್ದು ಪುಡಿ. ಸೊ ನಾನು ಅಮ್ಮ ಧನಿಯಾ ಎಲ್ಲ ಹುರ್ಕೊಳ್ತಾ ಇದ್ದಾರೆ. ಧನಿಯಾನೂ ಅಷ್ಟೇ, ನಾನು ಧನಿಯಾಗೆ ನಮ್ಮ ಮನೇಲಿ ಧನಿಯಾಗೆ ಕರಿಬೇವು ಕೂಡ ಯೂಸ್ ಮಾಡ್ತೀನಿ. ಸೊ ಧನಿಯಾನೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದಾರೆ. ಅದು ಕೂಡ ಹಿಂಗೆ ಅಂದರೆ ಸಾಕು, ಅದು ಪುಡಿ ಆಗಬೇಕು ಕೈಯಲ್ಲಿ. ಸೊ ಅಲ್ಲಿವರೆಗೂ ಹುರ್ಕೊಳ್ತಾರೆ. ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನೋಡಿ ನಾನು ಎಷ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಸುಮಾರು 2 kg ಧನಿಯಾಗೆ ನಾನು ಒಂದು 50-60 ರೂಪಾಯಿಗೆ ಆಗೋಷ್ಟು ಕರಿಬೇವನ್ನ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಕೂಡ ಹುರ್ಕೊಂಡು ಆದಮೇಲೆ ಎಲ್ಲ ಪುಡಿ ಮಾಡಿಸಿ ಇಟ್ಕೊಳ್ತೀನಿ. ಸೊ ಆಲ್ರೆಡಿ ಪುಡಿ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಧನ್ಯದ ಕಲರೇ ಬಂದು ಡಿಫ್ರೆಂಟಾಗಿ ಕಾಣಿಸುತ್ತೆ. ನಾನು ಸೊ ನಮ್ಮ ಮನೆಗೆ ಪ್ಯಾಕಿಂಗಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅಚ್ಕಾರದ ಪುಡಿ, ಒಂದು ಖಾರದ ಪುಡಿ, ಒಂದು ಧನಿಯಾ ಪುಡಿ. ಸೊ ಎಲ್ಲ ರೆಡಿಯಾಗಿದೆ. ಎಲ್ಲ ಕವರ್ ಕಟ್ಟಿ ಹಾರ ಹಾಕಾದ್ಮೇಲೆ ಕವರ್ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಾದ್ಮೇಲೆ ಹೇಗಿತ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.